ಚಿಕ್ಕೋಡಿ ಸದಲಗ ಮತಕ್ಷೇತ್ರ ವ್ಯಾಪ್ತಿಯ ಅಂಕಲಿ, ಹಿರೇಕೋಡಿ, ಕಡಕಲಾಟ ಗ್ರಾಮ ಪಂಚಾಯತ್ಗಳು ಪಟ್ಟಣ ಪಂಚಾಯತ್ಗಳಾಗಿ ಮೇಲ್ದರ್ಜೆಗೆ. ಪ್ರಕಾಶ್ ಹುಕ್ಕೇರಿ. ಚಿಕ್ಕೋಡಿ ಸದಲಗ ಮತಕ್ಷೇತ್ರದ ಅಂಕಲಿ, ಹಿರೇಕೋಡಿ ಹಾಗೂ ಕಡಕಲಾಟ ಗ್ರಾಮ ಪಂಚಾಯತ್ಗಳು ಪಟ್ಟಣ ಪಂಚಾಯತ್ಗಳಾಗಿ ಮೇಲ್ದರ್ಜೆಗೇರಿಸಿ ಸರ್ಕಾರವು ಅನುಮೋದನೆ ನೀಡಿದೆ ಎಂದು ದೆಹಲಿ ವಿಶೇಷ ಪ್ರತಿನಿಧಿ ಹಾಗೂ ವಿಧಾನ ಪರಿಷತ್ನ ಸದಸ್ಯ ಪ್ರಕಾಶ್ ಹುಕ್ಕೇರಿ ಹೇಳಿದರು. ತಾಲೂಕಿನ ಎಕ್ಸಂಬ ಪಟ್ಟಣದಲ್ಲಿ ರವಿವಾರ ಸುದ್ದಿಗೋಷ್ಠಿಯಲ್ಲಿ ಈ ವಿಷಯ ತಿಳಿಸಿದ ಅವರು, ಶಾಸಕರಾದ ಗಣೇಶ್ ಹುಕ್ಕೇರಿ ಅವರು ಹಾಗೂ ನಾನು ಕಳೆದ 1 ವರ್ಷದ ಹಿಂದೆ 3 ಗ್ರಾಮ ಪಂಚಾಯತ್ಗಳನ್ನು ಪಟ್ಟಣ ಪಂಚಾಯತ್ಗಳನ್ನಾಗಿ ಮೇಲ್ದರ್ಜೆಗೇರಿಸಲು ಅವಶ್ಯಕವಿರುವ ದಾಖಲಾತಿಗಳನ್ನು ಸರ್ಕಾರಕ್ಕೆ ಸಲ್ಲಿಸಿ ಪಟ್ಟಣ ಪಂಚಾಯತ್ಗಳನ್ನಾಗಿ ಮೇಲ್ದರ್ಜೆಗೇರಿಸಲು ಮುಖ್ಯಮಂತ್ರಿಗಳಲ್ಲಿ ಹಾಗೂ ಪೌರಾಡಳಿತ ಸಚಿವರಲ್ಲಿ ವಿನಂತಿಸಿಕೊಂಡಿದ್ದೇನೆ. ಅದರಂತೆ ಮುಖ್ಯಮಂತ್ರಿಗಳು 27/11/2025 ನಡೆದ ರಾಜ್ಯ ಸಚಿವ ಸಂಪುಟ ಸಭೆಯಲ್ಲಿ ಅಂಕಲಿ ಗ್ರಾಮ ಪಂಚಾಯತ್ ಅನ್ನು ಪಟ್ಟಣ ಪಂಚಾಯತ್ ಅನ್ನಾಗಿ ಮೇಲ್ದರ್ಜೆಗೇರಿಸಿ ಅನುಮೋದನೆ ನೀಡಿದ್ದು, ಬೆಳಗಾವಿಯ ಸುವರ್ಣಸೌಧದಲ್ಲಿ 11/12/2025 ಜರುಗಿದ ರಾಜ್ಯ ಸಚಿವ ಸಂಪುಟ ಸಭೆಯಲ್ಲಿ ಹಿರೇಕೋಡಿ ಹಾಗೂ ಕಡಕಲಾಟ ಗ್ರಾಮ ಪಂಚಾಯತ್ಗಳನ್ನು ಪಟ್ಟಣ ಪಂಚಾಯತ್ಗಳನ್ನಾಗಿ ಮೇಲ್ದರ್ಜೆಗೇರಿಸಿ ಸರ್ಕಾರವು ಅನುಮೋದನೆ ನೀಡಿದೆ. ಇದರಿಂದಾಗಿ ಈ 3 ಗ್ರಾಮ ಪಂಚಾಯತ್ಗಳು ಪಟ್ಟಣ ಪಂಚಾಯತ್ಗಳಾಗಿ ಮೇಲ್ದರ್ಜೆಗೇರಿರುವುದರಿಂದ ಸಾರ್ವಜನಿಕರಿಗೆ ಹೆಚ್ಚಿನ ಮೂಲಭೂತ ಸೌಲಭ್ಯಗಳನ್ನು ಒದಗಿಸಲು ಅನುಕೂಲವಾಗಲಿದೆ ಎಂದರು. ಸದಲಗ ಕ್ಷೇತ್ರದಲ್ಲಿ ಈಗಾಗಲೇ ಚಿಕ್ಕೋಡಿ ಪುರಸಭೆ ಐತಿ, ಆಮ್ಯಾಗ ಸದಲಗ ಅದು ಕೂಡ ಪುರಸಭೆ ಐತಿ. ಕಳೆದ ವರ್ಷ ಎಕ್ಸಂಬ ಪಟ್ಟಣ ಪಂಚಾಯತಿ ಗ್ರಾಮ ಪಂಚಾಯತಿಯಿಂದ ಪಟ್ಟಣ ಪಂಚಾಯತಿ ಮಾಡಿದ್ದೀವಿ. ಸಾತೋರ್ಕರಿ ಈ ವರ್ಷ ಈ ಚಳಿಗಾಲ ಅಧಿವೇಶನದಾಗ ಒಂದು ಕಡಕಲಾಟ, ಎರಡನೇದು ಅಂಕಲಿ, ಮೂರನೇದು ಹಿರೇಕೋಡಿ, ಈ 3 ಪಂಚಾಯತಿಗಳನ್ನು ಪಟ್ಟಣ ಪಂಚಾಯತಿ ಅಂತ ಕ್ಯಾಬಿನೆಟ್ ಮೀಟಿಂಗ್ದಲ್ಲಿ ದಿನಾಂಕ 11/12/25 ಜರುಗಿದ ಸಂಪುಟ ಸಭೆಯಲ್ಲಿ ಹಿರೇಕೋಡಿ ಮತ್ತು ಕಡಕಲಾಟ 2 ಆಗಿದವು. ಅದಕ್ಕಿಂತ ಮೊದಲು 27/11/25 ನಡೆದ ಸಚಿವ ಸಂಪುಟ ಸಭೆಯಲ್ಲಿ ಅಂಕಲಿ ಗ್ರಾಮ ಪಂಚಾಯತಿ ಅಂತ ಪಟ್ಟಣ ಪಂಚಾಯತಿ ಆಗಿದೆ. ಈ ಥರ ಚಿಕ್ಕೋಡಿ ಸದಲಗ ಅಭಿವೃದ್ಧಿ ದೃಷ್ಟಿಯಿಂದ ಇಷ್ಟು ಚಿಕ್ಕೋಡಿ ಪುರಸಭೆ, ಸದಲಗ ಪುರಸಭೆ ಮತ್ತು ಇವು 4 ಎಕ್ಸಂಬ ಪಟ್ಟಣ ಪಂಚಾಯತಿ, ಅಂಕಲಿ ಪಟ್ಟಣ ಪಂಚಾಯತಿ, ಹಿರೇಕೋಡಿ ಪಟ್ಟಣ ಪಂಚಾಯತಿ ಮತ್ತು ಕಡಕಲಾಟಿ 4 ಪಟ್ಟಣ ಪಂಚಾಯತಿಗಳನ್ನು ಮಾಡಿ ಅಭಿವೃದ್ಧಿ ದೃಷ್ಟಿಯಿಂದ ಆ ಪಟ್ಟಣ ಪಂಚಾಯತಿಗಳಿಗೆ ಹೆಚ್ಚಿನ ಅನುದಾನ ಸಿಗಬೇಕು ಅನ್ನೋ ಒಂದು ದೃಷ್ಟಿಯಿಂದ ನಾವು ಅದನ್ನು ಈ ನಿರ್ಣಯವನ್ನು ಕೈಗೊಂಡಿದ್ದೀವಿ. ಯಾಕಂದರೆ ಈ ಪಟ್ಟಣ ಪಂಚಾಯತಿ ಮಾಡೋದರಿಂದ 15 ಫೈನಾನ್ಸ್ ಸಚಿನ್ ಯಾವ ಬರ್ತಾವು ಎಲ್ಲ ಸಚಿನ್ 15 ಫೈನಾನ್ಸ್, SFC, ನಗರೋತ್ಥಾನ ಮತ್ತು ಈ ಪಟ್ಟಣ ಪಂಚಾಯತಿ ಮಾಡೋದ್ರಿಂದ ನಗರೋತ್ಥಾನ, 15 ಫೈನಾನ್ಸ್ ಮತ್ತು SFC ಗ್ರ್ಯಾಂಟ್, ಈ 3 ಗ್ರ್ಯಾಂಟು ಪ್ರತಿ ವರ್ಷ ಆ ಪಟ್ಟಣ ಪಂಚಾಯತಿಗೆ ಸಿಗೋದ್ರಿಂದ ಅಭಿವೃದ್ಧಿ ಮಾಡಲಿಕ್ಕೆ ಅನುಕೂಲ ಆಗ್ತೈತಿ ಅಂತೇಳಿ ಒಂದು ವಿಚಾರ ಇಟ್ಟುಕೊಂಡ ಸನ್ಮಾನ್ಯ ಮುಖ್ಯಮಂತ್ರಿಗಳಲ್ಲಿ, ಉಪಮುಖ್ಯಮಂತ್ರಿಗಳಲ್ಲಿ ಮತ್ತು ವಿಶೇಷವಾಗಿ ನಮ್ಮ RDPR ಮಿನಿಸ್ಟರ್, ಗ್ರಾಮೀಣ RDPR ಮಿನಿಸ್ಟರಲ್ಲಿ ವಿನಂತಿ ಮಾಡ್ಕೊಂಡಾಗ
ಪ್ರಿಯಾಂಕಾ ಖರ್ಗೆ ಅವರು ವಿನಂತಿ ಮಾಡಿಕೊಂಡಾಗ ಮೂರು ಪಂಚಾಯತಿಗಳನ್ನು ಸಚಿವ ಸಂಪುಟ ಮುಂದೆ ತಂದ ಅವಕ್ಕೆ ಅನುಮೋದನೆಯನ್ನು ಕೊಡುವಂಥ ವ್ಯವಸ್ಥೆ ಮಾಡಿದರು. ಆ ಒಂದು ದೃಷ್ಟಿಯಿಂದ ಇವತ್ತು ಕರ್ನಾಟಕ ರಾಜ್ಯದ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತು ಉಪಮುಖ್ಯಮಂತ್ರಿಗಳಿಗೆ ಮತ್ತು ವಿಶೇಷವಾಗಿ RDPR ಮಿನಿಸ್ಟರ್ ಪ್ರಿಯಾಂಕಾ ಖರ್ಗೆ ಅವರಿಗೆ ನಾನು ವಿಶೇಷವಾದ ಅಭಿನಂದನೆ ಮತ್ತು ಇನ್ನುಳಿದ ಸಂಪುಟ ಸಚಿವರಿಗೆ ನಾನು ವಿಶೇಷವಾದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಈ ಸಂದರ್ಭದಲ್ಲಿ ಕಡಕಲಾಟ ಗ್ರಾಮ ಪಂಚಾಯತ್ನ ಅಧ್ಯಕ್ಷ ರಾಕೇಶ್ ಚಿಂಚಣಿ, ಸತೀಶ್ ಪಾಟೀಲ, ಪ್ರಹ್ಲಾದ್ ಪಾಟೀಲ, ನಾಸರ್ ತಹಶೀಲ್ದಾರ, ಗ್ರಾಮ ಪಂಚಾಯತ್ನ ಸದಸ್ಯರು, ಹಿರೇಕೋಡಿ ಗ್ರಾಮದ ಸುರೇಶ್ ಚೌಗಲ, ದಾದಾ ಪಟೇಲ, ಬಾಬರ ಪಟೇಲ, ಶಂಕರ್ ಟೊಣ್ಣೆ, ಬಾಬಾ ಸಾಬ ಗುಡಿಮನಿ ಹಾಗೂ ಗ್ರಾಮ ಪಂಚಾಯತ್ನ ಸದಸ್ಯರು, ಅಂಕಲಿ ಗ್ರಾಮದ ಮಾಜಿ ತಾಲೂಕ್ ಪಂಚಾಯತ್ ಅಧ್ಯಕ್ಷ ಸುರೇಶ್ ಪಾಟೀಲ, ರಂಜಿತ್ ಶಿರ್ಶೆಟ್ಟ, ಪಾಪು ಕಿಳ್ಳಿಕತ್, ಪಾಂಡುರಂಗ ವಡ್ಡರ, ಅಜಿತ ಉಮ್ಮಾರಾಣೆ, ಕುಮಾರ ಬೊಬನಾಳೆ, ಅಶ್ವತ್ಥ ಶಿತೋಳೆ, ಸಂತೋಷ್ ಮಠದ ಹಾಗೂ ಗ್ರಾಮ ಪಂಚಾಯತ್ನ ಸದಸ್ಯರು ಮತ್ತು ಕಾರ್ಯಕರ್ತರು ಉಪಸ್ಥಿತರಿದ್ದರು.